ಒಂದು ಸಿಂಪಲ್ಲಾಗಿ ಸಾಡಿ ಕುಚ್ಚಿಬಿಟ್ಟೋಣ. ಇಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 6 ದಾರ ಸೂಜಿ ಮೇಲೆ ಒಂದು ತೊಗೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಸಾಡಿಗೆ ಒಂದು ಸಿಂಗಲ್ ಲಾಕ್. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಒಂದು ಇನ್ನೊಂದು ಲಾಕ್, 2 ಲಾಕ್ ಮಾಡಿಕೊಂಡು 2 ಲಾಕ್ ಆಯ್ತಲ್ಲ. ನೆಕ್ಸ್ಟ್ 2 ಚೈನ್ 1 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಲಾಕ್ ಹಾಕೊಂಡು ಲಾಕ್ ಆಯ್ತಲ್ಲ. ಇದರ ಮೇಲೆ ಮತ್ತಿನ್ನು 2 ಚೈನ್ ತೊಗೊಂಡು ಸೂಜಿ ಮೇಲೆ ಒಂದು ದಾರ ತೊಗೊಂಡು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಇದರಲ್ಲಿ 6 ಡಬಲ್ ಕ್ರೋಶ ಮಾಡಬೇಕು. 1 2 3 ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮ್ಮದು 6 ಡಬಲ್ ಕ್ರೋಶ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ 6 ಡಬಲ್ ಕ್ರೋಶಗಳನ್ನು ಮಾಡ್ತಾ ಇದ್ದೀನಿ. ನೀಟಾಗಿ ಬರುತ್ತೆ ಆರ್ಚ್. ಒಂದು ಪಿಕಾಕ್ ಡಿಸೈನ್ ಥರ ಬರುತ್ತೆ ಇದು. ಎಷ್ಟಾಗುತ್ತೆ ನೋಡಿ, ಇಲ್ಲಿ 6 ಡಬಲ್ ಕ್ರೋಶ ಮಾಡಿದೆ. ಅದೇ ರೀತಿಯಲ್ಲಿ ನಾನು 6 ಚೈನ್ ತಗೋತೀನಿ. 6 ಚೈನ್ ತಗೊಂಡು ಸಾಡಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡ್ ಇರುತ್ತೆ ಅಲ್ಲ, ಇಲ್ಲಿ ಫಸ್ಟ್ ಲಾಕ್ ಒಳಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಟರ್ನ್ ಮಾಡ್ಕೋಬೇಕು. ಮತ್ತು ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡು ಆಮೇಲೆ 2 ಚೈನ್ ಆಗಬೇಕು. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಇಲ್ಲಿ ಈ ಹೋಲ್ ಇದಿರುತ್ತೆಲ್ಲ, ಚೈನ್ ಹಾಕಿದ ಹೋಲ್ ಕಾಣುತ್ತೆಲ್ಲ, ಇದರಲ್ಲಿ ಡಬಲ್ ಕ್ರೋಶ ಮಾಡಬೇಕು. 1 2 1 ಡಬಲ್ ಕ್ರೋಶ ಆಯ್ತಲ್ಲ. ಇಲ್ಲಿ 3 ಚೈನ್ ತಗೋತೀನಿ. 1 2 3 2 ಚೈನ್, ಆಮೇಲೆ ಡಬಲ್ ಕ್ರೋಶ, ಆಮೇಲೆ 3 ಚೈನ್ ಯಾವುದಕ್ಕಪ್ಪ ಅಂದರೆ ಮೇಲೆ ಪಿಕಾಕ್ ಬರುತ್ತೆ ಈ ಥರ. ಆಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 2 ಚೈನ್ ಲಾಕ್, ಆಮೇಲೆ 2ರಲ್ಲಿ ಒಂದು ಮಾಡಿ ಆಮೇಲೆ 3 ಚೈನ್. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. 2ರಲ್ಲಿ ಒಂದು ಮತ್ತು ಇನ್ನು 2ರಲ್ಲಿ ಒಂದು 3 ಚೈನ್, ಗೊತ್ತಾ ಕಾಣಿಸ್ತಲ್ಲ, 3 ಚೈನ್. ತುಂಬ ನೀಟಾಗಿ ಬರುತ್ತೆ ಇದು ಆರ್ಚು, ಬೇಗ ಕೂಡ ಮುಗಿಯುತ್ತೆ. ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುವಂಥ ಕ್ರೋಶ ಡಿಸೈನ್ ಇದು. ಒಂದೇ 2 ಅಥವಾ 3 ಗಂಟೆ ಒಳಗಾದ್ರೆ ಮುಗಿಯುತ್ತೆ ಇದು. ಬೇಗ ಮುಗಿದು ತುಂಬ ನೀಟಾಗಿ ಬರುತ್ತೆ ಇದು. ಕಂಪ್ಲೀಟ್ ಆಯಿತು. 6 ಆರ್ಚದು 1 2 3 4 5 6 1 2 3 4 5 6 ಆಯ್ತಲ್ಲ. ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊ. ನೋಡ್ಕೊಂಡು ನೀಟಾಗಿ ಅಲ್ಲಿಗೆ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ದಾರ ಸುತ್ಕೋಬೇಕು, ಅಲ್ಲಿಗೆ ಲಾಕ್ ಮಾಡಬೇಕು.
ಇಲ್ಲಿ ಡಬಲ್ ಕ್ರೋಶೆ ಆಗುತ್ತೆ ಇದು. ಡಬಲ್ ಕ್ರೋಶೆ ಮಾಡಿದೆ ಮತ್ತು 2 ಚೈನ್ ಆಗಬೇಕು. ಇಲ್ಲೇ ಬೇಸ್ ಲೈನ್ ಅಂತ ಮಾಡಿಕೊಂಡು ನಾವು ಆರ್ಚ್ ರೆಡಿ ಮಾಡಬೇಕು. ಇಲ್ಲೇ ಮತ್ತು 6 ಕಂಬಗಳನ್ನ ಹಾಕಬೇಕು. 1 2 3 4 5 6 ಆಯ್ತಲ್ಲ. 6 ಆಗಬೇಕು. ಇನ್ನು ನಾವು 6 ಚೈನ್ ತೊಗೋಬೇಕು. 1 2 3 4 5 6. ಇದನ್ನೇ ನಾವು ಟರ್ನ್ ಮಾಡ್ಕೋಬೇಕು. ಹಿಂದ್ಗಡೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಸಾಡಿನ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡಿರ್ತೀವಲ್ಲ, ಸಿಂಗಲ್ ಆರ್ಚ್ ಮಾಡಿರ್ತೀವಲ್ಲ, ಅಲ್ಲಿಗೆ ಬೇಸ್ ಲೈನ್ ಅಲ್ಲೇ ತಗೊಂಡು ಅಲ್ಲಿಗೆ ಮತ್ತೊಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮತ್ತು ಫ್ರಂಟ್ ಸೈಡ್ ತಗೋಬೇಕು. ಫ್ರಂಟ್ ಸೈಡಿಗೆ ತಗೊಂಡು ಮತ್ತು 2 ಚೈನ್ ತಗೊಂಡು ಇದೇ ಇಲ್ಲಿ ಚೈನ್ ಇರುತ್ತಲ್ಲ, 6 ಚೈನ್ ಹಾಕಿರ್ತೀವಲ್ಲ ಗ್ಯಾಪಲ್ಲಿ, ಇದರೊಳಗೆ ನಾವು ಪಿಕಾಕ್ ಆರ್ಚ್ ಮಾಡಬೇಕು. ಒಂದು ಸೂಜಿ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟು ಒಂದು ಕಂಬ ಮಾಡಿ, 2ರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು, ಆಮೇಲೆ 3 ಚೈನ್. ಇದೇನು ಗ್ಯಾಪ್ ಇರುತ್ತೆಲ್ಲ, 2 ಚೈನ್ ಆಗಬೇಕೆ. 2 ಚೈನ್ ಆಗಬೇಕು. ಒಂದು ಆ ಗ್ಯಾಪ್ ಹೋಲ್ ಕಾಣುತ್ತೆ ಅಲ್ಲ, ಅದರೊಳಗಿಂದ ಪಾರಾಸಿ ಒಂದು ಸಿಂಗಲ್ ಲಾಕ್. ನೆಕ್ಸ್ಟ್ ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತು ಕಂಬ ಮಾಡ್ಕೋಬೇಕು. ಮತ್ತು 3 ಚೈನ್, ಆಮೇಲೆ ಅದೇ ಹೋಲಲ್ಲಿ ಮತ್ತೆ ಲಾಕ್. ಮತ್ತು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲೊಂದು ಮಾಡಿ, 2ರಲ್ಲೊಂದು ಮಾಡಿ, ಇದೇ ರೀತಿ ಈ ಫುಲ್ ಎಷ್ಟು ಈ 6 ಚೈನ್ ಒಳಗೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು, ಭಾಳ ಟೈಟಾಗಿ ಮಾಡಬೇಡಿ. ಕಂಪ್ಲೀಟ್ 6 ಚೈನ್ ಆದರೆ ನೀಟಾಗಿ ಕಾಣುತ್ತೆ. ನಾನಿಲ್ಲಿ 6 ಚೈನ್ ಹಾಕ್ತಾ ಇದ್ದೀನಿ. ಬೇಕಾದರೆ ಕುಚ್ಚು ಕಟ್ಕೋದಾದರೆ ಅದನ್ನೂ ಕೂಡ ಇಲ್ಲಿ 2 ಚೈನ್ ಹಾಕ್ಕೊಂಡು ಗ್ಯಾಪ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಕುಚ್ಚು ಕಟ್ಬೋದು. 2 ರೀತಿಯಲ್ಲಿ ಬರುತ್ತೆ ಇದು. ವಿದೌಟ್ ಕುಚ್ಚು ಬೇಡ ಅನ್ನೋರಿಗೆ ಇದು ನೀಟಾಗಿ ಬರುತ್ತೆ. ಬ್ರೈಡಲ್ ಮುತ್ತು ಕೂಡ ಹಾಕ್ಬೋದು ಇದಕ್ಕೆ. 6 ಚೈನ್ ಕಂಪ್ಲೀಟ್ ಆಯ್ತು ಇಲ್ಲಿ. ಇದು ಮತ್ತೆ ಇದೆಲ್ಲಿ ಆರ್ಚ್ ಎಲ್ಲಿ ಬರುತ್ತೆ ಅಲ್ಲ, ಅಲ್ಲಿ ನೋಡ್ಕೊಂಡು ಅದೇ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಎಲ್ಲಿ ಬರುತ್ತಾ ಅಲ್ಲಿಗೆ ಲಾಕ್ ಮಾಡಿ. ಎರಡರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು 2 ಚೈನ್, ಸೂಜಿ ಮೇಲೆ ಒಂದು ದಾರ ಸುತ್ಕೊಳ್ಳಿ. ನೀಟಾಗಿ ಕಾಣ್ತಾ ಇದೆಯಲ್ಲ ನಿಮಗೆ. ಇದೇ ಪೂರ್ತಿ ಸಾಡಿ ಫುಲ್ ಇದೇ ರೀತಿ ಬರುತ್ತೆ. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫುಲ್ ಸಾಡಿ ಈ ಥರ ಹಾಕಿದಾಯಿತು. ಇನ್ನು ಸಾಡಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ.
ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದೆ. ಈ ಥರ ಬಂದಿದೆ ಇದು ಸಾಡಿ. ಫುಲ್ ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.